ಮೈಸೂರಲ್ಲಿರೋ ಓಲ್ಡ್ ವಿನಾಯಕ ಮೈಲಾರಿ ದೋಸೆಲಿ ನಾವೆಲ್ಲ ತಿಂದಿರ್ತೀವಿ ಅಂಡ್ ಮೈಸೂರಿಗೆ ಹೋದಾಗೆಲ್ಲ ಅಲ್ಲಿ ತಿನ್ನೋದಂತೂ ಕನ್ಫರ್ಮ್ ಆಗಿ ಗ್ಯಾರಂಟಿ. ಈಗ ಅದೇ ಮೈಲಾರಿ ಬೆಂಗಳೂರು ಇಂದಿರಾನಗರ ಓಪನ್ ಆಗಿದೆ. ಅದೇ ಟೇಸ್ಟ್ ಅದೇ ಕನ್ಸಿಸ್ಟೆನ್ಸಿ ಕೊಡ್ತಾ ಇದಾರೆ ಅಂತ ಟೆಸ್ಟ್ ಮಾಡೋಣ ಅಂತ ನಾವಿವತ್ತು ಬಂದಿದೀವಿ. 4 ತಲೆಮಾರುಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಜಾಗನಂತೂ ನೀಟಾಗಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ನಾವಿಲ್ಲಿ ಮೊದಲಿಗೆ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಇಡ್ಲಿ ಹಾಗೂ 1 ಪ್ಲೇಟ್ ಚಿಬ್ಲು ಇಡ್ಲಿ. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಇಡ್ಲಿ ಮೇಲ್ಗಡೆ ಬೆಣ್ಣೆ ಹಾಕಿರ್ತಾರೆ, ಸೌರ್ಕೊಂಡು ಸಾಗು ಹಾಗೂ ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಚೆನ್ನಾಗಿತ್ತು. ಇನ್ನ ನೆಕ್ಸ್ಟ್ ನಾವಿಲ್ಲಿ ಆರ್ಡರ್ ಮಾಡಿದ್ದೇನೆ ಇವರ ಸ್ಪೆಷಲ್ ಸಾಗು ಮಸಾಲೆ ದೋಸೆ. ತುಪ್ಪ ಹಾಕಿ ನೀಟಾಗಿ ಡಬಲ್ ಸೈಡ್ ರೋಸ್ಟ್ ಮಾಡ್ತಾರೆ. ಇನ್ನು ದೋಸೆ ಮಧ್ಯದಲ್ಲಿ ಸಾಗುನ ಹಾಕಿ ಮೇಲ್ಗಡೆ ಬೆಣ್ಣೆನ ಇಟ್ಟುಕೊಡ್ತಾರೆ. ನೋಡೋದಿಕ್ಕಂತೂ ಸೇಮ್ ವಿನಾಯಕ ಮೈಲಾರಿಲಿ ಹೇಗಿರುತ್ತೋ ಹಾಗೆ ಇತ್ತು. ಇನ್ನು ದೋಸೆ ಬೆಲೆ ವಿಚಾರಕ್ಕೆ ಬಂದ್ರಂತೂ ಒಂದ್ ದೋಸೆಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೆಣ್ಣೆನ ಸವರ್ಕೊಂಡು ದೋಸೆನ ತಿಂತಾ ಇದ್ರಂತೂ ಸಾಫ್ಟ್ ಅಂಡ್ ಬಟರಿ ಆಗಿರ್ತಕ್ಕಂಥ ದೋಸೆ, ಫ್ಲೇವರ್ಫುಲ್ ಆಗಿರ್ತಕ್ಕಂಥ ಸಾಗು ಹಾಗೂ ಚಟ್ನಿ, ಒಳ್ಳೆ ಕಾಂಬಿನೇಷನ್, ಬೊಂಬಾಟ್ ಆಗಿದ್ದ ದೋಸೆ ಅಂತೂ ತಿಂತ ಅಂತೂ ಮೈಸೂರಲ್ಲಿ ಏನ್ ತಿಂತು ಹಾಗೆ ಇತ್ತು ಟೇಸ್ಟ್. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಫಿಲ್ಟರ್ ಕಾಫಿಯಿಂದ ಮುಗಿಸೋಣ ಅಂತ ತಗೊಂಡ್ವಿ. ನೀವು ಮೈಸೂರಲ್ಲಿ ತಿಂದೇ ಇದ್ರು ಈ ವಿನಾಯಕ ಮೈಲಾರಿನ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ.